ನಾವಿವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ವಿ. ಸೊ ಫಸ್ಟ್ ಬನ್ನಿ ನಿಮಗೆ ಡ್ರೋನ್ ವ್ಯೂ ಕರ್ಕೊಂಡು ತೋರಿಸ್ತೇನೆ. ಸೊ ಈ ಕಡೆ ಫುಲ್ ಕಾಣ್ತಾ ಇರೋದು ಬನ್ನರ್ಘಟ್ಟ. ಸೊ ನಾವು ಇವಾಗ ಡ್ರೋನನ್ನು ಆರಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಆರಿಸ್ಬೇಕು. ಸೊ ಫಾರೆಸ್ಟ್ ಎಲ್ಲ ಸ್ವಲ್ಪ ತೊಂದರೆ ಮಾಡ್ದಿದ್ದಂಗೆ ದೂರದೆಲ್ಲ ಆರಿಸ್ಬೇಕು. ಈ ಕಡೆ ಎಲ್ಲ ಫೀಲ್ಡ್ ಇದೆ, ಫಾರೆಸ್ಟ್ ಕಡೆ ಹೋಗ್ದಿದ್ದಂಗೆ ರೆಸ್ಪಾನ್ಸಿಬಲಾಗಿ ಆರಿಸ್ಬೇಕಾಗತ್ತೆ. ಸೊ ನೀವು ಡ್ರೋನ್ ಪೈಲಟ್ ಆಗಬೇಕಂದ್ರೆ ಆ ಥರ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಅಲ್ಲಿ ಮುಂದೆ ಕಾಣ್ತಿರೋದು ಬೆಟ್ಟ. ಸೊ ಗೋಪಾಲ ಸ್ವಾಮಿ ಬೆಟ್ಟದ ನಾವು ಹೋಗಬೇಕಾದ್ರೆ ಮೈಸೂರಿಂದ ನಾವು ಹೊರಟಿದ್ವಿ. ಲೈಕ್ ಆಲ್ಮೋಸ್ಟ್ 90 ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಹೊರಟ್ರೆ. ಇವಾಗ ಸದ್ಯಕ್ಕೆ ವ್ಯೂ ನೋಡಿ, ನಾನು ಮುಂದೆ ತೋರಿಸ್ತೇನೆ ಹೇಗೆ ಹೋಗ್ಬೇಕಾಗತ್ತೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಮೇಕೆಗಳೆಲ್ಲ ಆಯಿತು, ಸ್ವಲ್ಪ ಹಂಗೆ ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ರೆಕಾರ್ಡ್ ಮಾಡೋಣ ಅಂತ ಬಂದುಬಿಟ್ಟೆ. ಇಲ್ಲಿ ಕಾಣಿಸ್ತಿದೆಯಲ್ಲ KSRTC ಬಸ್ಸು, ಇದೇ ನಮ್ಮ ಎಂಟ್ರೆನ್ಸು. ಅಲ್ಲಿ ಹತ್ತಿದ್ರೆ ಈಗ ಕರ್ಕೊಂಡು ಹೋಗ್ತಾರೆ. ವ್ಯೂ ಎಲ್ಲ ತುಂಬ ಸಖತ್ತಾಗಿರುತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಅದಕ್ಕೇನು ತೊಂದರೆನೇ ಇಲ್ಲ. ನೀವು ಡ್ರೋನಲ್ಲಿ ಬೇಕೇ ಆಗಿಲ್ಲ ಇಲ್ಲೆಲ್ಲ. ಫಸ್ಟ್ ಆಫ್ ಆಲ್ ಫಾರೆಸ್ಟ್ ಏರಿಯಲ್ಲಿ ಇಲ್ಲೆಲ್ಲ ಡ್ರೋನ್ಗಳು ಬಿಡೋಲ್ಲ. ಸೊ ಅದನ್ನು ನಾವು ಅಲ್ಲೇ ಬಿಟ್ಬಿಟ್ಟು ಬರಬೇಕಾಗುತ್ತೆ. ನಾವು ಹೋಗೋ ಟೈಮಲ್ಲಿ ಫುಲ್ ಬೆಳಗ್ಗೆ 8:15 ಆಗಿತ್ತು. ಸೊ ತಿಂಡಿ ತಿನ್ಕೊಂಡು ಹೊರಟಾಗ ಒಂದು ರೇಂಜಿಗೆ ಹಿಮ ಎಲ್ಲ ಆಯಿತು, ಬಟ್ ಪರವಾಗಿಲ್ಲ ಅಂದ್ಕೊಳ್ಳಿ. ಬಟ್ ಪೀಕ್ ಮಳೆ ಬರಬೇಕಾರೆಲ್ಲ ಹೋದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೆಲ್ಲ. ಯಾರೋ ಕಪಲ್ ಬೇರೆ ಇದ್ದರು, ಸ್ವಲ್ಪ ಡಿಸ್ಟರ್ಬ್ ಮಾಡ್ದಿದ್ದಂಗೆ ಸೈಡಿಗೆ ತಗೊಬೇಡ. ಇದೇ ದೇವಸ್ಥಾನ ನಮ್ಮ ಗೋಪಾಲ ಸ್ವಾಮಿ ಬೆಟ್ಟದ್ದು. ಯಾವಾಗಲೂ ಅದೇನೋ ಕೋಲ್ಡ್ ಇರುತ್ತಂತಪ್ಪ, ಈವನ್ ಸಮ್ಮರ್ ಟೈಮಲ್ಲಿ. ಇದನ್ನ ಯಾರೋ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಿದ್ಗಿದ್ದು ಹಾಯ್ಕೊಬಿಟ್ರೆ ನಾವಂತೂ ಬಚಾಸಕ್ಕೆ ಯಾರೂ ಬರಲ್ಲ ಅಲ್ಲಿ. ವ್ಯೂ ಮಾತ್ರ ಸಖತ್ತಾಗೆ ಕಾಣ್ತದ್ದು ಅಂದ್ಕೊಳ್ಳಿ. ಕೆಳಗಡೆ ಹಂಗೆ ಆ ದೇವಸ್ಥಾನದಿಂದ ರೋಡಲ್ಲಿ ನಮಗೆ ಈ ಸೂರ್ಯಕಾಂತಿ ಫೀಲ್ಡ್ ಎಲ್ಲ ಸಿಗುತ್ತೆ. ಈ ತೋಟ ಅಲ್ಲಿ ಎಷ್ಟೊಂದು ಸುತ್ತಮುತ್ತ ತೋಟ ಇರುತ್ತೆ. ಬನ್ನಿ ನಿಮಗೆ ಡ್ರೋನ್ ವ್ಯೂಯಲ್ಲಿ ತೋರಿಸ್ತೇನೆ ಇವಾಗ ಗೊತ್ತಾ. ಒಂದೊಂದು 1 kg ಸೂರ್ಯಕಾಂತಿ ಬೀಜಗಳಿಗೆ ಆಲ್ಮೋಸ್ಟ್ 2,000 ಕಾಸ್ಟ್ ಬೀಳುತ್ತಂತೆ. ಈ ಸನ್ಫ್ಲವರ್, ಈ ಸೂರ್ಯಕಾಂತಿ ಫ್ಲವರ್ಗಳೆಲ್ಲ ನಮ್ಮ ಸೂರ್ಯ ಎಲ್ಲಿ ಬೀಳುತ್ತೆ ಅದೇ ಕರೆಕ್ಟ್ ಟರ್ನ್ ಆಗುತ್ತೆ. ಸೊ ಅದೆಲ್ಲ ಒಂದೇ ಆ್ಯಂಗಲಲ್ಲಿ ಟರ್ನ್ ಆಗಿದೆ. ಒಂದು ಸಲ ಗಮನಿಸಿದ್ರೆ ನೋಡಿ, ಎಲ್ಲನೂ ಒಂದೇ ಸೈಡ್ ಟರ್ನ್ ಆಗಿದೆ, ಯಾವುದೂ ಬೇರೆ ಬೇರೆ ಕಡೆ ಎಲ್ಲ ಇಲ್ಲ. ಇನ್ನೊಂದು ರೌಂಡ್ ಕಳಿಸೋಣ ಬನ್ನಿ. ನಮ್ಮ ಹುಡುಗರೆಲ್ಲ ಎಲ್ಲೇ ಟೀ ಕಾಫಿ ಕುಡಿಬೇಕಾದ್ರೆ ನಾನು ಸ್ವಲ್ಪ ಡ್ರೋನ್ ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ತೆಗೆದೆ.
ನನ್ನ ಹತ್ರ ಅದು FPV ಡ್ರೋನ್ ಅಂತ. ಸೊ ಇದು ಮಾಮೂಲಿ ನಿಮ್ಮ ಹಳೆ DJ ಡ್ರೋನ್ಗಳ ಥರ 45 ನಿಮಿಷ ಎಲ್ಲ ರೆಕಾರ್ಡಿಂಗ್ ಟೈಮ್ ಬರೋಲ್ಲ. ಇದರಲ್ಲಿ ಬರೋದೇ 5-10 ನಿಮಿಷ ಮ್ಯಾಕ್ಸಿಮಮ್ಮು. ಏನಕ್ಕೆ ತುಂಬ ಫಾಸ್ಟಾಗಿ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಬ್ಯಾಟ್ರಿ ಟೈಮೆಲ್ಲ ಕಮ್ಮಿ. ನೋಡಿ ಇಷ್ಟು ಫಾಸ್ಟ್ ಹೋಗೋದಕ್ಕೆ ಅದು ಬ್ಯಾಟ್ರಿ ತುಂಬ ಕಮ್ಮಿ ಬರುತ್ತೆ. ಇಲ್ಲ ಅಂದರೂ ಒಂದು 60-70 ಕಿಲೋಮೀಟ್ರ್ ಫಾಸ್ಟ್ ಹೋಗುತ್ತೆ ಪರ್ ಅವರ್. ಕ್ಲೋಸಪ್ಪಲ್ಲಿ ತೋರಿಸಿದ್ರೆ ಇದ್ರ ಕೆಳಗೆ ನಿಂತ್ಕೊಂಡ್ರೆ ಲಿಟ್ರಲಿ ಒಂದು ಫ್ಯಾನ್ ಹಾಕ್ತಿದಂಗೆ ಇರುತ್ತೆ. ಬೇಸಿಗೆಗಾಲದಲ್ಲಿ ಅದನ್ನೇ ಹಾಕೋಬೋದು. ಲಾಸ್ಟ್ ಟೈಮ್ ಒಂದ್ಸಲ ವ್ಯೂ ನೋಡ್ಕೊಂಡು ಡ್ರೋನ್ ಆಫ್ ಮಾಡಿದೆ. ಈ ಡ್ರೋನನ್ನು ಕಳಿಸಿದ್ರೆ ಇಲ್ಲ ಅಂದರೂ ಒಂದು 8 ಕಿಲೋಮೀಟ್ರ್ ದೂರ ಆಗುತ್ತೆ. ಲಾಂಗ್ ರೇಂಜ್ ಟ್ರಾನ್ಸ್ಮಿಟರ್ ಮೂಲಕ ಈ ಥರ ಮಾಡ್ಕೋಬೋದು. ಇದು ಬಂಡೀಪುರ ಫಾರೆಸ್ಟ್ ರೋಡು. ಹೋಗ್ಬೇಕಾದ್ರೆ ಬೇಜಾನ್ ಬೀರ್ಗಳು ಕಾಣುತ್ತೆ. ಬೀರ್ಗಳೇನು ಮೇಕೆಗಳ ಥರ ಕಾಣ್ತದೆ. ಇದ್ದಕ್ಕೂ ನವಿಲು ಕಾಣ್ತದೆ. ನಿಕ್ಷಾಪನ್ ನೋಡ್ಬಿಟ್ಟ. ಮಾತ್ರ ರೋಡ್ ಸಾಕತ್ತು ಚೆನ್ನಾಗಿ ಕಾಣುತ್ತೆ ಹೋಗ್ಬೇಕಾದ್ರೆ ಮಾತ್ರ. ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ಓಕೆ, ಇಲ್ಲಿಗೆ ನಮ್ಮ ಪ್ರಯಾಣ ಮುಕ್ತಾಯವಾಗುತ್ತೆ. ನಾವು ಹಿಂದೆ ತಿರುಗಿಸಿ ವಾಪಸ್ ಹೋಗ್ತೀವಿ ಮೈಸೂರಿಗೆ.